ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ದೊಡ್ಡಕುಂಚೇವು ಗ್ರಾಮದ ನೂತನ ಸಮುದಾಯ ಆರೋಗ್ಯ ಕೇಂದ್ರದ ಉದ್ಘಾಟನೆ ಕಾರ್ಯಕ್ರಮ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಸ್ಥಳೀಯ ಸಂಸದರು ಹಾಗೂ ರಾಜ್ಯದ ಆರೋಗ್ಯ ಸಚಿವರನ್ನ ಕಡೆಗಣಿಸಿ ಶಿಷ್ಟಾಚಾರವನ್ನ ಉಲ್ಲಂಘಿಸಿ ಹೊಳೆನರಸೀಪುರ ಸ್ಥಳೀಯ ಶಾಸಕ ಎಚ್.ಡಿ. ರೇವಣ್ಣ ಅವರು ಆಸ್ಪತ್ರೆಯನ್ನ ಉದ್ಘಾಟಿಸಿದ್ದಾರೆ ಅಂತ ಕಾಂಗ್ರೆಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಂದು ನಡೆದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯನ್ನು ಅಲಂಕರಿಸಿ ಪೂಜೆ ಪುನಸ್ಕಾರವನ್ನ ನೆರವೇರಿಸಿ ಉದ್ಘಾಟಿಸಲಾಗಿತ್ತು. ಆದ್ರೆ ಪ್ರೋಟೋಕಾಲ್ ಪ್ರಕಾರ ಆಹ್ವಾನಿಸಬೇಕಿದ್ದ ಜನಪ್ರತಿನಿಧಿಗಳನ್ನ ಕಡೆಗಣಿಸಲಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಕೂಡ ನಡೆಸಿದರು. ಈ ಕುರಿತು ಸೂಕ್ತ ತನಿಖೆಯನ್ನು ನಡೆಸಿ ಸಂಬಂಧಪಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಅಸಮಾಧಾನವನ್ನ ಹೊರಹಾಕಿದ್ರು. ಉದ್ಘಾಟನೆಗೆ ಸಂಬಂಧಿಸಿದಂತೆ ಶಿಷ್ಟಾಚಾರ ಉಲ್ಲಂಘನೆ ನಡೆದಿದೆಯೇ ಎಂಬ ಕುರಿತು ಅಧಿಕಾರಿಗಳು ಸ್ಪಷ್ಟನೆಯನ್ನ ನೀಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು. ಇನ್ನು ವಿವಾದ ಸೃಷ್ಟಿಯಾಗಬಹುದು ಅಂತಕ್ಕಂಥ ಮಾಹಿತಿ ಇದ್ದ ಶಾಸಕ ರೇವಣ್ಣ ಅವರು ಬೆಳ್ಳಂಬೆಳಿಗ್ಗೆ ಉದ್ಘಾಟನೆಯನ್ನು ನೆರವೇರಿಸಿ ಸ್ಥಳದಿಂದ ತೆರಳುಬಿಟ್ಟಿದ್ರು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ ಒಂದಿಷ್ಟು ವಾಗ್ವಾದಗಳು ಇವೆಲ್ಲವೂ ಆಯ್ತು. ಪೊಲೀಸರು ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಒಂದು ಕಡೆ ಕಾಂಗ್ರೆಸ್ನವರ ವಾದ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಸಂಸದರನ್ನ ಕರಿಬೇಕಾಗಿತ್ತು, ಈ ಕಾರ್ಯಕ್ರಮಕ್ಕೆ ಸಂಸದರಿಗೆ ಆಹ್ವಾನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ಕಾಂಗ್ರೆಸ್ನವರ ವಾದ. ಇನ್ನೊಂದು ಕಡೆ ಜೆಡಿಎಸ್ ನವರದು ಮತ್ತೊಂದು ವಾದ. ಅಲ್ಲದೆ ಜಾಗ ಕೊಟ್ಟಿರೋದ್ ರೇವಣ್ಣ ಅವರು, ಅಭಿವೃದ್ಧಿ ಮಾಡಿರೋದ್ ರೇವಣ್ಣ ಅವರು, ಅನುದಾನ ತಂದಿರೋದ್ ರೇವಣ್ಣ ಅವರು, ಸಂಸದರನ್ನ ಕರಿಬೇಕು ಅಂತ ಜೆಡಿಎಸ್ ಕಾರ್ಯಕರ್ತರು ಕೇಳಿದ್ರು. ಬಟ್ ಈ ವಿಚಾರದಲ್ಲಿ ಇವೆಲ್ಲವನ್ನು ಕೂಡ ಶಾಸಕರೇ ಮಾಡಿದ್ದರೂ ಕೂಡ ಪ್ರೋಟೋಕಾಲ್ ಶಿಷ್ಟಾಚಾರ ಅಂತಕ್ಕಂಥದ್ದೊಂದಿರುತ್ತೆ. ಆ ಶಿಷ್ಟಾಚಾರ ಉಲ್ಲಂಘನೆ ಆಗಬಾರದು ಯಾವುದೇ ವಿಚಾರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಂತಕ್ಕಂಥದ್ದು ಒಂದು ಕಾನೂನು ಇರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ರೇವಣ್ಣ ಅವರೇ ಶ್ರೇಯಸ್ಸನ್ನ ಕರಿಬೇಡಿ ಅಂತ ಹೇಳಿದ್ರು ಅಥವಾ ಇಲ್ಲಿ ಏನಾಯ್ತೋ ಗೊತ್ತಿಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇಲ್ಲಿ ಬಲಿಪಶಿ ಆಗ್ತಕ್ಕಂಥದ್ದು ಅಧಿಕಾರಿಗಳು ಮಾಡ್ಬೇಕಾಗಿತ್ತು. ಇದನ್ನ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಯಾರಿದ್ದಾರೆ ಅವರು ಶಿಷ್ಟಾಚಾರ ಉಲ್ಲಂಘನೆ ಆಗದಂತೆ ನೋಡಿಕೊಳ್ಬೇಕಾಗಿತ್ತು. ಚಂದ ಹೂಗಳನ್ನ ಹಾಕಿ ಪೂಜೆ ಪುನಸ್ಕಾರಗಳನ್ನ ಮಾಡಲಿಕ್ಕೆ ಆಗುತ್ತೆ, ಶಿಷ್ಟಾಚಾರ ಪಾಲನೆ ಮಾಡ್ಬೇಕು ಅಂತ ಅಧಿಕಾರಿಗಳಿಗೆ ಗೊತ್ತಾಗೋದಿಲ್ವಾ? ಇನ್ನು ಬಗ್ಗೆ ಸಂಸದರು ಕೂಡ ಮಾತನಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲಿ ಈ ಬಗ್ಗೆ ನಾವು ಸಂಸತ್ನಲ್ಲಿ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ ಅಂತ ಹೇಳ್ತಾರೆ. ಹಕ್ಕುಚ್ಯುತಿ ಮಂಡನೆ ಮಾಡಿದ್ರೆ ಅಧಿಕಾರಿಗಳು ತಲೆದಂಡೆ ಆಗ್ಬೇಕಷ್ಟೇ. ಇಲ್ಲಿ ಯಾರಿಗೂ ಏನೋ ಆಗೋದಿಲ್ಲ. ರಾಜಕೀಯ ಮಾಡೋರು ರಾಜಕೀಯ ಮಾಡ್ಕೊಳ್ತಾರೆ. ಅವ್ರ ಮಾತು ಕೇಳ್ಕೊಂಡು ಅಧಿಕಾರಿಗಳು ಇಲ್ಲಿ ತಲೆದಂಡ ಕೊಡ್ಬೇಕಾಗತ್ತೆ ಅಷ್ಟೇ ಇಂಥ ವಿಚಾರಗಳಲ್ಲಿ. ಅವ್ರೇನ್ ಹೇಳಿದ್ರು, ಇವ್ರ ಕಡೆ ಏನ್ ಹೇಳಿದ್ರು, ಏನೇನಾಯ್ತು ಎಲ್ಲಾನು ನೋಡಿ. ನೀವ್ ಕೇಳಂಗಿಲ್ವಲ್ಲ, ನಿಮ್ಗೆ ತಾಕತ್ತಿಲ್ವಲ್ಲ, ಕೇಳಲ್ವಾ ಸರ್? ಎಲ್ಲರೂ ಗೋಚನೆ ಮಾಡಿ ಎಲ್ಲರೂ ಬಂದಿರ್ಬೇಕು. ನೀವ್ ಹೇಳ್ತಿದ್ರೆ ಅವ್ರ ಬಾಯಲ್ಲಿ ಪಾತೆ ಬತ್ತಿಲ್ಲ. ನಾವು ಬೇರೆ ಏನು ಕೇಳ್ತಿಲ್ಲ ಸ್ವಾಮಿ. ನಿಮ್ಮ ಬಾಯಲ್ಲಿ ಇದು ಅಧಿಕೃತನ ಅನಧಿಕೃತನ ಎರಡು ಹೇಳಿ ಸರ್, ಅಷ್ಟೇ ಸಾಕು. ನಮಗೆ ಬೇರೆ ಎಕ್ಸ್ಪ್ಲೇಷನ್ ಬೇಡ ಸರ್, ನಮಗೆ ಎಕ್ಸ್ಪ್ಲೇಷನ್ ಬೇಡ. ನೀವು ಲಕ್ಷ್ಮಣ್ ಅಂತ ಹೊಳೆನರಸೀಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತೇನು ಹೊಳೆನರಸೀಪುರ ತಾಲೂಕು ದೊಡ್ಡಕುಂಚೇವು ಗ್ರಾಮದಲ್ಲಿ ಇವತ್ತಿನ ಸಮುದಾಯ ಆರೋಗ್ಯ ಕೇಂದ್ರ ಇವತ್ತು ಉದ್ಘಾಟನೆ ಆಗಲಿಕ್ಕೆ ಎಲ್ಲ ಥರದ್ದು ಸಿದ್ಧತೆನ ಸಂಬಂಧಪಟ್ಟ ಇಲಾಖೆಯರು ಮಾಡಿದರು. ಆದರೆ ಸ್ಥಳೀಯ ಶಾಸಕರು ಮತ್ತು ಸಂಬಂಧಪಟ್ಟ ಗುತ್ತಿಗೆದಾರರು ಸೇರಿಕೊಂಡು ಗ್ರಾಮಸ್ಥರ ಒಂದು ಗಮನಕ್ಕೆ ತರದೇ ಒಂದು ಶಿಷ್ಟಾಚಾರನ ಉಲ್ಲಂಘನೆ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ವಿಶ್ವಾಸಕ್ಕೆ ತಗೊಳ್ಳದಲ್ಲೇ ನಮ್ಮ ಸ್ಥಳೀಯ ಸಂಸದರು ಮತ್ತು ಆರೋಗ್ಯ ಮಂತ್ರಿಗಳ ಗಮನಕ್ಕೆ ತರದೇ ಇವತ್ತು ಸ್ಥಳೀಯ ಶಾಸಕರ ಒಂದು ದುಂಡಾವರ್ತನೆ ಮತ್ತು ಬೇಜವಾಬ್ದಾರಿತನದಿಂದ ಇವತ್ತು ಏಕಾಏಕಿ ಉದ್ಘಾಟನೆ ಮಾಡಿರೋಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಈ ಒಂದು ಎಲ್ಲೋ ಒಂದು ಕಡೆ ನಿಯಮನ ಉಲ್ಲಂಘನೆ ಮಾಡಿದ್ದಾರೆ. ಕಾನೂನು ಬಾಹಿರವಾಗಿ ಒಂದು ಶಾಸಕರು ಆ ನಡೆ ಮುಂದುವರಿದಂತೆ ಕಾಣಿಸ್ತಿದೆ. ಇದೇ ಒಂದು ನಿರ್ಲಕ್ಷ್ಯತನ ಒಂದು ಸ್ಥಳೀಯ ಶಾಸಕರು ಮುಂದುವರಿಸಿದ್ರೆ ನಮ್ಮ ಅವ್ರ ವಿರುದ್ಧ ಹೋರಾಟ ನಿರಂತರವಾಗಿರ್ತದೆ. ಅವರು ಏನೇ ಮಾಡಿದ್ರು ಸಹ ಅವ್ರದೇ ಸಂವಿಧಾನ, ಅವ್ರದೇ ಕಾನೂನು, ಅವ್ರದೇ ಇದು ಆಡಳಿತ ಮಟ್ಟಕ್ಕೆ ಈ ಒಂದು ವ್ಯವಸ್ಥೆನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ಸಂವಿಧಾನ ಬದ್ಧವಾಗಿ ಎಲ್ಲ ವ್ಯವಸ್ಥೆ ಪಂಚಾಯತಿಯ ಮಾಜಿ ಮೆಂಬರು ಅನಂತ್ ಅಂತ. ಇಲ್ಲಿ ಇವತ್ತೇನು ಉದ್ಘಾಟನೆ ಆಗಿದೆ ಹಾಸ್ಪಿಟ್ಲು, ಅದಕ್ಕೆ ನಮ್ಮ MLA ಅವ್ರದ್ದೇ ಸಂಪೂರ್ಣ ಸಹಕಾರ. ಜಾಗ ಬಿಡ್ಸೋದ್ರಿಂದ ಹಿಡಿದು ಏನು ಡೈಲಿ ಒದ್ದಾಗುತ್ತೆ. ಶಾಸಕರ ಶ್ರಮದಿಂದ ಬಂದಿರೋ ಹಾಸ್ಪಿಟಲ್ 12.5 ಕೋಟಿ ಅಧಿಕಾರಿ ಟೈಮಲ್ಲಿ 12.5 ಕೋಟಿ ಹಾಸ್ಪಿಟಲ್ ಕಟ್ಸವ್ರೆ. ಅದು ನಮ್ಮ ಸುತ್ತಮುತ್ತ ಹಳ್ಳಿ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡ್ಕೊಟ್ಟಾರೆ. ಅದ್ರಲ್ಲಿ ಇವ್ರೇನು ಪ್ರೋಟೋಕಾಲ್ ಪ್ರಕಾರ MP ಹಾಕಿಲ್ಲ, ಅವ್ರು ಹಾಕಿಲ್ಲ, ಇವ್ರು ಹಾಕಿಲ್ಲ ಅಂತ ಹೇಳಿ ಕೇಳೋ ಅಧಿಕಾರಿ ಇಲ್ಲ.
MP ಅವ್ರದಲ್ಲಿ ಒಂದೇ ಒಂದು ಸಣ್ಣ ಕಿರುಕಾಣಿಕೆನೂ ಇಲ್ಲ ಈಗ ಈ ಕ್ಷೇತ್ರಕ್ಕೆ ನಮ್ಮ ದೊಡ್ಡಗುಂಚ ಪಂಚಾಯತಿಗೆ. ಇದೇ ಗ್ರಾಮದ ಹಿರಿಯ ನಾಗರಿಕ ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಆದರೆ ಇದರ ಉದ್ಘಾಟನೆ ಅನಧಿಕೃತವಾಗಿ ಆಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮೂರಿನ ಒಂದು ಪರಂಪರೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದರೆ ಪೂರ್ವಭಾವಿಯಾಗಿ ಪಂಚಾಯತಿಯನ್ನು ಕರೆದು ಪಂಚಾಯತಿಯಲ್ಲಿ ತೀರ್ಮಾನ ತೆಗೆದುಕೊಂಡು ನಾವು ಅದನ್ನು ಪ್ರಾರಂಭ ಮಾಡ್ತಾಯಿದ್ವು, ನಡೆಸ್ಕೊಡ್ತಾಯಿದ್ವು, ಅದರಂತೆಯೇ ನಡೀತಾಯಿದ್ವು. ಈ ದಿನ ಊರಿನ ಗ್ರಾಮಸ್ಥರುಗಳಿಗೇ ಇದು ಅರಿವಿಲ್ಲದೇನೆ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಶಾಸಕರ ಉದ್ಧಟತನವನ್ನು ಇದು ತೋರ್ಪಡೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಗಮನಕ್ಕೆ ಬಂದಿಲ್ಲ. ರಾತ್ರೋರಾತ್ರಿ ಬಂದು ಇಲ್ಲಿ ಹೋಮ ಹವನಗಳನ್ನು ಮಾಡಿ ಬೆಳಗ್ಗೆ ಇನ್ನೂ ಯಾರು ಜನರ ಬರೋದಕ್ಕೆ ಮುಂಚಿತವಾಗಿಯೇ ಇದನ್ನು ಅನಧಿಕೃತವಾಗಿ ಪ್ರಾರಂಭ ಮಾಡಿ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅಸಮಾಧಾನ ಆಗಿರ್ತಕ್ಕಂಥದ್ದು. ಇದನ್ನು ಕಟುವಾಗಿ ನಾವು ವಿರೋಧಿಸ್ತಾ ಇದ್ದೀವಿ. ಗ್ರಾಮಸ್ಥರಾಗಿ ನಮ್ಮ ಗ್ರಾಮದ ಮುಖಂಡನಾಗಿ ಇದನ್ನು ನಾನು ಪ್ರಮುಖವಾಗಿ ವಿರೋಧಿಸ್ತಾ ಇದ್ದೀನಿ. ರೇವಣ್ಣವರು 30 ವರ್ಷಗಳ ರಾಜಕೀಯದಲ್ಲಿ ಭಾಳಷ್ಟು ಸರ್ವಾಧಿಕಾರಿ ಧೋರಣೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಅದನ್ನು ಬೇಸತ್ತೇ ಈ ಸಾರಿಯ ವ್ಯವಸ್ಥೆಗಳು ಬದಲಾವಣೆ ಆಗಿರ್ತಕ್ಕಂಥದ್ದು. ದಯವಿಟ್ಟು ಶಾಸಕರು ಈ ಸರ್ವಾಧಿಕಾರ ಧೋರಣೆಯನ್ನು ಬಿಟ್ಟು